ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪೂಜಾ ಶ್ರೀನಿವಾಸ್. ತುಂಬ ದಿನ ಆದಮೇಲೆ ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನಾವು 2024-25 NSS ಕ್ಯಾಂಪ್ ಹೋಗ್ತಾ ಇದ್ದೀವಿ. ಎಲ್ಲಿ ಅಂದರೆ ನಮ್ಮ ಸೆಕೆಂಡ್ ಕ್ಯಾಂಪ್. ಹೌದು, ಸೆಕೆಂಡ್ ಕ್ಯಾಂಪ್. ಟೋಟಲಿ 3 ಕ್ಯಾಂಪ್ ಆಗುತ್ತೆ. ಬಿಕಾಸ್ ನಾವು PU ಕ್ಯಾಂಪ್ ಫಸ್ಟ್ ಹೋಗಿದ್ವಿ, ಡಿಗ್ರಿಯಲ್ಲಿ ಫಸ್ಟ್ ಇಯರಲ್ಲಿ ಹೋಗಿದ್ವಿ. ಇವಾಗ ಸೆಕೆಂಡ್ ಇಯರ್ 3rd ಕ್ಯಾಂಪ್ ನಮ್ಮದಿದು. ನಾವು ಇವಾಗ ಹೋಗ್ತಾ ಇರೋದು ಕನಕಪುರ ಡಿಸ್ಟಿಕ್ಕು, ಹಾರೋಹಳ್ಳಿ ತಾಲೂಕು, ಅತ್ತಿಗುಪ್ಪೆ ಊರು. ಸೊ ನೋಡೋಣ ನಮ್ಮ 10 days ಕ್ಯಾಂಪ್ ಹೇಗಿರುತ್ತೆ, ಡೈಲಿ ಏನೇನು ಅಷ್ಟೇ ಅಲ್ಲ, ನಾವು ಕ್ಯಾಂಪಿಂದ ಮತ್ತೆ ಬೇರೆ ಪ್ಲೇಸ್ಗೂ ಹೋಗ್ತಾ ಇದ್ದೀವಿ 27th. ಹಾಂ, ಎಲ್ಲ ಯಾವ್ಯಾವ ದಿನ ಏನೇನಾಗುತ್ತೆ ಎಲ್ಲ ನಿಮಗೆ ತೋರಿಸ್ತೀನಿ. ಸೊ ಇವತ್ತು ಇಲ್ಲಿ ಎಲ್ಲ ಕಾಲೇಜಲ್ಲಿ ಎಲ್ಲ ರೆಡಿ ಮಾಡ್ಕೊತಿದ್ದಾರೆ, ವ್ಯಾನಲ್ಲೆಲ್ಲ ಐಟಮ್ಸ್ ಎಲ್ಲ ಹಾಕ್ತಿದ್ದಾರೆ. ಇವಾಗೆಲ್ಲ ID ಕಾರ್ಡ್ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ನೋಡಿ. ID ಕಾರ್ಡ್, ನಮ್ಮ ID ಕಾರ್ಡು, ಕ್ಯಾಂಪ್ದು ID ಕಾರ್ಡು, ಇದು ಪೂಜೆ ID ಕಾರ್ಡ್. ಓಕೆ, ಇದು ಕ್ಯಾಂಪ್ದು ID ಕಾರ್ಡು. ಸೊ ಎಲ್ಲರಿಗೂ ಕೊಟ್ಟಿದ್ದಾಯಿತು. ಇವಾಗ ಫಾಲ್ ಅಂದ್ಕೊಂಡು ಇನ್ನೇನು 10 minutes ಹೊರಡೋದೆ. ಹೋಗಿ ಪೂಜೆ ಹೋಗ್ತಾ ತೋರಿಸ್ತೀನಿ. ಕ್ಲಾಸಲ್ಲ ಹೊರಡೋಕೆ ಇನ್ನೂ 1/2 hour ಇದೆ. ಸೊ 1/2 hour ಎಲ್ಲ ಟಿಫನ್ ಮಾಡ್ಕೊಳ್ಳಿ ಅಂತ ಬ್ರೇಕ್ ಬಿಟ್ಟಿದ್ದಾರೆ. ತಿಂತಾ ಇದ್ದಾರೆ ಫ್ರೆಂಡ್ಸ್ ಎಲ್ಲ. ನಂದು ಆಲ್ರೆಡಿ ಟಿಫನ್ ಆಯಿತು, ಇಡ್ಲಿ ತಿನ್ಕೊಂಡು ಬಂದೆ. ಸೊ ಇದು ಇಲ್ಲಿ ಟಿಫನ್ ಮಾಡ್ತಾ ಇದ್ದಾರೆ. ಇನ್ನೇನು ಟಿಫನ್ ಆದ ತಕ್ಷಣ ಹೊರಡೋದೆ. ನೋಡಿ ಅಲ್ಲೆಲ್ಲ ಸೀನಿಯರ್ಸ್ ಊಟ ಮಾಡ್ತಾ ಇದ್ದಾರೆ. ಅಲ್ಲಿ ವ್ಯಾನ್ ವೆಯ್ಟ್ ಮಾಡ್ತಿದೆ, ಇನ್ನೇನು ಹೋಗೋದೆ. ಇವಾಗ ತಾನೇ ಊಟ ಮಾಡ್ಕೊಂಬಂದು ಕುತ್ಕೊಂಡಿದ್ದೀವಿ ಎಲ್ಲರೂ. ಮತ್ತೆ ಹೇಳಿ, ಏನಕ್ಕೆ ಬಸ್ ಬಂದಿಲ್ಲ ಇನ್ನು? ಬಸ್ ಡ್ರೈವರು ಕೆಂಗೇರಿಗೆ ಹೋಗಿದ್ದಾರಂತೆ, ಅದಕ್ಕೆ ಎಲ್ಲ ವೆಯ್ಟ್ ಮಾಡ್ತಾ ಇದ್ದೀವಿ ಬಸ್ ಡ್ರೈವರ್ಗೋಸ್ಕರ. ಇನ್ನೂ ಎಷ್ಟೊತ್ತಾಗೋದು ಹೋಗೋದು? ಇನ್ನೂ ಒಂದು 1/2 hour 45 minutes ಆಗ್ಬೋದು. ನೋಡಿ ಸರಿ, ಏನು ಮಾಡ್ತಿದ್ಯಾ? ಬಿಗ್ ಬಾಸ್ ಕಾಣಿಸ್ತಾ ಇಲ್ಲ. ಹೌದು, ಬಿಗ್ ಬಾಸಲ್ಲಿ ಯಾರ್ಯಾರಿಗೆ ಯಾವ ಕಂಟೆಸ್ಟೆಂಟ್ಸ್ ಇಷ್ಟ? ನನಗೆ, ನಾನು ಬಿಗ್ ಬಾಸೇ ನೋಡಲ್ಲ ಅಷ್ಟೊಂದು. ಜಸ್ಟ್ ಪ್ರೊಮೋ. ಸರಿ, ಏನಾದರೂ ಮಾತಾಡೋ. ನಿಂಗೆ ಯಾರು ಇಷ್ಟ? ನಂಗೆ ಜಗದೀಶ್ ಇಷ್ಟ. ಇವಳು ಜಾಸ್ತಿ ನೋಡ್ತಾಳೆ ಬಿಗ್ ಬಾಸ್ನ, ಇವಳನ್ನ ಕೇಳ. ಜಗದೀಶ್ ಇಷ್ಟ. ಯಾಕೆ? ನನಗೆ ಮನೆಗೂ ಮನೆಗೂ ನನಗೆ ಯಾರು ಗೊತ್ತಾ ಇಷ್ಟ? ನನಗೆ ಇಷ್ಟ. ನನಗೆ ನಮ್ಮ ಬಾಸ್ ಕಿಚ್ಚ ಸುದೀಪ್ ಇಷ್ಟ. ಕಿಚ್ಚ ಚಪ್ಪಾಳೆ ಕುಡಿ ಎಲ್ಲ. ನಾನು ಕೇಳಿದ್ದು ಕಂಟೆಸ್ಟೆಂಟ್ಸ್. ಹಾಂ, ಕಂಟೆಸ್ಟೆಂಟ್ಸ್ ಯಾರು ಇಷ್ಟ ಇಲ್ಲ. ನೋಡೋದ ಬಿಗ್ ಬಾಸ್? ಜಸ್ಟ್ ಬರೀ ಪ್ರೊಮೋಸ್ ನೋಡ್ತಿರ್ತೀವಿ ಅಷ್ಟೇ, ಆ ಡೀಟೇಲ್ ಆಗಿ ನೋಡಕ್ ಹೋಗಲ್ಲ. ಡಬ್ಬಾ ಸೀಸನ್ ಯಾರು ಎಲ್ಲರೂ ಇಲ್ಲ. ಎಲ್ಲರೂ ಎಕ್ಸೈಟಾ? ಯಾವಾಗ ಹೊರಡೋದು ಅಂತ ವೆಯ್ಟ್ ಮಾಡ್ತಿದ್ವಿ. ಬಟ್ ಇಲ್ಲಿ ನೋಡಿದ್ರೆ ಡ್ರೈವರೇ ಇಲ್ಲ, ಎಲ್ಲೋ ಹೋಗ್ಬಿಟ್ಟಿದ್ದಾರೆ. ಎಲ್ಲರೂ ಕುತ್ಕೊಂಡು ವೆಯ್ಟ್ ಮಾಡ್ತಾ ಇದಕ್ಕಂತೂ ನಮ್ಮನ್ನ 8:30 ಕಾಲೇಜಿಗೆ ಬರ್ತಿದ್ದೀವಿ. ನಾವು ಹೋಗಿ ಟಿಫನ್ ಮಾಡ್ಕೊಂಡು ಅದು ಕರ್ಗು ಹೋಗಿರುತ್ತೆ. ಹೋಗೋ ಅಷ್ಟರಲ್ಲಿ ಮತ್ತೆ ಹೊಟ್ಟೆ ಹಸಿತಾ ಇರಬೇಕು. ಅಯ್ಯೋ ಹೌದು. ಸರಿ ಫ್ರೆಂಡ್ಸ್, ಹೋಗ್ತಾ ಮಾತಾಡ್ಕೊಂಡು ಬಸ್ಸಲ್ಲಿ ಸಿಗೋಣ, ಆಯಿತಾ? ನೋಡಿ ಫ್ರೆಂಡ್ಸ್, ಇವಾಗ ಹೊರಡುವ ಸಮಯ ಬಂದಿದೆ. ಎಲ್ಲರೂ ಪೂಜೆ ಮಾಡ್ತಿದ್ದಾರೆ. ಎಲ್ಲರೂ ಪೂಜೆ ಮಾಡ್ತಿದ್ದಾರೆ. ನಮ್ಮ ಗರ್ಲ್ಸ್ ಫಸ್ಟ್ ಎಲ್ಲದ್ರಲ್ಲೂ. ಸೆಕೆಂಡ್ ಇಯರ್ ಕ್ಯಾಂಪು ಪೂಜೆ ಮಾಡಿದ್ವಿ. 3rd year ಎಲ್ಲ ಫಲ್ ನಮ್ಮದೇ. ಸ್ಟಾರ್ಟ್ ಆಯಿತು ಫ್ರೆಂಡ್ಸ್. ಬಸ್ಸು ಇನ್ನೂ ನೋಡುತ್ತೆ, ಕೂತ್ಕೋತಾರೆ ಎಲ್ಲರೂ. ಇವಾಗ ಗ್ರೂಪ್ ಫೋಟೋ ಅಂತೆ ತಗೊಳ್ತಾ ಇದ್ದಾರೆ. ಪೂಜೆ ಎಲ್ಲ ಮಾಡಿ ಇವಾಗ ಬಸ್ ಬಿಟ್ವಿ. ನಿಮ್ಮ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ ಎಲ್ಲರೂ. ಹಿಂಗಿದೆ ಎಕ್ಸೈಟ್ಮೆಂಟು. ಅಂದರೆ ಬಸ್ಸಲ್ಲಿ ಮೈಸೂಟ್ ಇಲ್ಲ. ಕಾವ್ಯಕ್ಕ ಅಕ್ಕ ಇನ್ನೂ ಇವಾಗ ಕಲ್ತ್ಕೊಂತ ಇದೆ. ಹಾಯ್ ಫ್ರೆಂಡ್ಸ್, ನಾವು ಇವಾಗ ಅತ್ತಿಗುಪ್ಪೆಗೆ ಬಂದಿದ್ದೀರಿ. ಈ ಅಪ್ಸಲ್ ನಡೀತಾ ಇದ್ರೆ ಸುಸ್ತಾಗುತ್ತೆ. ನಾನು ಆಲ್ರೆಡಿ ಅತ್ತಿಗುಪ್ಪಿ ಅಂತ ಏನು ಬಂದಿದ್ದೀನಿ.
ಅಷ್ಟರಲ್ಲಿ ಸುಸ್ತಾಗುತ್ತೆ ಫ್ರೆಂಡ್ಸ್. ನಿಜ ಹೇಳ್ತೀನಿ, ಲಪ್ಸ್ ಇದೆ ಬೇಕಾನೆ. ನೀವು ಆಲ್ರೆಡಿ ಬಂದು ಹೋಗಿದ್ರಾ? ಎರಡನೇ ಸತಿ ಇದೆ. ಯಾರ ಜೊತೆ, ಯಾರು ಕರ್ಕೊಂಡ್ ಬಂದಿದ್ದೆ? ನಾವು ಪ್ಲೇಸ್ ನೋಡ್ಕೊಂಡ್ ಬರೋಕ್ಕೆ ನಾವು ಸೀನಿಯರ್ಸ್ ಬಂದಿದ್ವಿ. ಆಮೇಲೆ ಆವತ್ತು ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಗೊತ್ತಾ? ಬೆಳಗ್ಗೆ 6:15 ಮನೆ ಬಿಟ್ಟಿದ್ದು ನಾನು. ಫುಲ್ ಚಳಿ ಚಳಿ ಚಳಿ, ಸ್ವೆಟ್ರ್ ಹಾಕಿ ಒಂದು 10 ಸ್ವೆಟ್ರ್ ಹಾಕಿದ್ರೆ ಅಷ್ಟು ಚಳಿ ಇತ್ತು. ಅಷ್ಟು ಮಾರ್ನಿಂಗ್ಗೆ ಬಂದಿದ್ರಾ? ಅಷ್ಟು ಮಾರ್ನಿಂಗ್ ಚಳಿಯಲ್ಲಿ ಬಂದ್ಬಿಟ್ಟು ಮಳೆ ಬರ್ತಿತ್ತು ಅವತ್ತು. ಫುಲ್ ಮಳೆಗಾಲ ಅವಾಗ. ಮಂತ್ ಬ್ಯಾಕ್ ಅಲ್ವಾ, ಫುಲ್ ಮಳೆ. ಒಂದು ಮಂತ್ ಬ್ಯಾಕೆ ಬಂದಿದ್ರಾ? ನೋಡ್ಕೊಂಡು ಹೋಗಿ. ಅದೇ ನಾವು ನವೆಂಬರ್ ಸ್ಟಾರ್ಟಿಂಗ್ ಅಲ್ಲೇನೋ ಬಂದಿದ್ದು. ನವೆಂಬರ್ ಎಂಡಿಂಗ್ ಕರೆಕ್ಟ್. ಅದೇ ಒಂಥರ ಫುಲ್ ಚಳಿ, ಚೆನ್ನಾಗಿತ್ತು ಊರು. ಎಂಜಾಯ್ ಮಾಡ್ಕೊ ಬಂದೆ ನಾನು. ಇವತ್ತು ನೋಡಿ ಎಷ್ಟು ಬಿಸಿಲು, ಎಷ್ಟು ಬಿಸಿಲು. ಎಷ್ಟು ದೇವ್ರನ್ನ ಬೇಡ್ಕೊಂಡೆ ಗೊತ್ತಾ, ಮಳೆನೇ ಬರ್ಬಾರ್ದು ದೇವ್ರೆ, ನಾವು ಕ್ಯಾಪ್ ಸೈಡಲ್ಲಿ ಬಿಸಿಲಿದ್ರು ಪರವಾಗಿಲ್ಲ ಅಂತ. ಮತ್ತೆ ಅವಾಗ ವಿಡಿಯೋದಲ್ಲಿ ಕಾಣಿಸ್ಕೊಂತ ಅದಕ್ಕೆ ದೇವ್ರ ಕಾಣಿಸ್ಕೊಳ್ತೀನಿ, ಇಲ್ಲಾಂದ್ರೆ ಇಲ್ಲ ಕರಿತೀವಿ. ಹೌದು. ಆಮೇಲೆ ಕ್ಯಾಂಪ್ ಬಗ್ಗೆ ಸ್ವಲ್ಪ ಅಪ್ಡೇಟ್ ಕೊಡ್ತಾ ಇರ್ತೀವಿ ದಿನ ದಿನ ಏನೇನಾಗುತ್ತೆ ಅಂತ. ಓಕೆ, ಸಮಾಚಾರ ನೆಕ್ಸ್ಟ್ ಏನು ಹೆಂಗಿದೆ ಪ್ಲೇಸ್ ಅಂತ ಸ್ವಲ್ಪ ಹೇಳಿ, ನನಗೆ ರಿವ್ಯೂ ಕೊಡಿ. ಓಕೆ ಓಕೆ ಹೇಳೋಣ. ಊರು ಹೆಂಗಿದೆ? ಚೆನ್ನಾಗಿದೆ. ಊರು ತುಂಬಾ ದೊಡ್ಡೂರಲ್ಲ? ಹಳ್ಳಿ ಟ್ರಿಪ್ ಬರ್ತಿದೆ. ಕ್ಯಾಂಪ್ಗಿಂತ ಇದು ತುಂಬಾ ದೊಡ್ಡ ಊರು ಅಂತ ನನಗೆ ಅನಿಸ್ತು. ನಿಮ್ಗೆ ಅನಿಸ್ತು? ನೀವೆಲ್ಲ ನೋಡಿದ್ದೀರಾ? ನಿಮ್ಗೆ ಅನಿಸಿದೆ, ಬಟ್ ನಾವಿನ್ನೂ ನೋಡಿಲ್ವಲ್ಲ. ಒಂದೇ ಹೇಳಿ, ತುಂಬಾ ಮನೆ ಇದಾವೆ. ಒನ್ ಡೇ ಆಗಲಿ, ಆಮೇಲೆ ಹೇಳ್ತೀವಿ ಎಲ್ಲ. ಆಯ್ತಾ? ಓಕೆ, ಬೈ ಫ್ರೆಂಡ್ಸ್. ನೋಡಿ, ನಾವು ಉಳ್ಕೊಳ್ಳುವಂಥ ಜಾಗ ಸ್ಕೂಲ್ ಇದೆ, ಬಂದ್ವಿ. ಯಾವ್ದು ಸ್ಕೂಲ್ ಹೆಸರು? ಅತ್ತಿಗುಪ್ಪೆ. ದ್ಯಾವಸಂದ್ರ ಗ್ರಾಮ. ಫ್ರೆಂಡ್ಸ್, NSS ಅಲ್ಲಿ ಎಷ್ಟು ಯೂನಿಟ್ ಇದೆ, ಎಷ್ಟು ನೀಟಾಗಿ ಕ್ಲೀನ್ ಮಾಡ್ತಿದ್ದಾರೆ ಎಲ್ಲರೂ. ನಮ್ಮ ಬೃಹಸ್ಪತಿಗಳೆಲ್ಲ ಇಲ್ಲಿ ಕ್ಲೀನ್ ಮಾಡ್ತಿದ್ದಾರೆ. ನೋಡಿ, ಕೆಲಸ ಮಾಡ್ರಿ ಅಂತ ಕೊಟ್ಟರೆ ಡ್ಯಾನ್ಸ್ ಆಡ್ತವ್ರಿ ಇವರು ಸಾಂಗ್ಗೆ. ಪಾಪ ಶಿಲ್ಪಕ್ಕಮ್ಮ ಒಬ್ಬರೇ ಒರೆಸ್ತವ್ರೆ. ಇಬ್ರು ಸಾಲ್ಸ ಆಡ್ತವ್ರೆ. ಮತ್ತೆ ಇವಳು ಸ್ಟಾಕ್ ಇನ್ಚಾರ್ಜು, ಎಲ್ಲ ಇನ್ಚಾರ್ಜು ಇವಳಿಗೆ ಕೊಟ್ಟಿರೋದು. ನೋಡಿ, ಎಲ್ಲ ಬೆಳಗ್ಗೆ ಟಿಫನ್ ಮಾಡಿಕೊಂಡು 1:30ಗೆಲ್ಲ ಇಲ್ಲಿ ಬಂದು 1:30ಗೆ ಬಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಇಲ್ಲಿ ಶ್ರಮದಾನ ಎಲ್ಲ ಇಲ್ಲಿ ನೀಟಾಗೆಲ್ಲ ಕ್ಲೀನ್ ಮಾಡಿಬಿಟ್ಟು ಶ್ರಮದಾನ ಮುಗಿಸಿ ಸ್ವಲ್ಪ ರೆಸ್ಟ್ ಮಾಡಿ, ಒಳಗಡೆ ಈ ರೂಮ್ ನಮ್ಮ ಗರ್ಲ್ಸ್ ಕೊಟ್ಟಿದ್ದಾರೆ. ಸೊ ಈ ರೂಮ್ನೆಲ್ಲ ಕ್ಲೀನ್ ಮಾಡಿ ಇಲ್ಲಿ ಬಂದು ನಾವು ಇವಾಗ ಕುತ್ಕೊಂಡಿದ್ದೀವಿ, ಆರಾಮಾಗಿ ಸ್ವಲ್ಪ ರೆಸ್ಟ್ ಮಾಡ್ತಾ ಇದ್ದೀವಿ. ಬಟ್ ತುಂಬ ಹೊಟ್ಟೆ ಹಸಿತಿದೆ. ತುಂಬ ಹೊಟ್ಟೆ ಹಸಿತಿದೆ. ಅಡುಗೆ ರೆಡಿ ಆಗ್ತಾ ಇದೆ, ಬಟ್ ತರಕಾರಿ ಇನ್ನೂ ಬಂದಿಲ್ಲ ಅಂತ ಸ್ವಲ್ಪ ಲೇಟ್ ಆಗ್ತಿದೆ. ಅವ್ರು ಅಡುಗೆ ಮಾಡೋವರೆಗೂ ನಾವು ಸ್ವಲ್ಪ ವೆಯ್ಟ್ ಮಾಡಬೇಕು. ಇನ್ನೂ ಎಷ್ಟೊತ್ತಾಗುತ್ತೋ ಟೈಮ್ ಆಗಲೇ ಇವಾಗ 3:30 ಆಗಿದೆ. ಮಧ್ಯಾಹ್ನ ಊಟ ಇಲ್ಲ, ಬೆಳಗ್ಗೆ ಟಿಫನ್ ತಿಂದಿರೋದು, ಕೆಲಸ ಬೇರೆ ಮಾಡಿದ್ದೀವಿ, ಹೊಟ್ಟೆ ಹಸಿತಿದೆ. ನೋಡೋಣ ಎಷ್ಟೊತ್ತಿಗಾಗುತ್ತೆ, ಏನು ಅಡುಗೆ ಮಾಡ್ತಿದ್ದಾರೆ ಅಂತ. ನಮ್ಮ ಅನ್ನ ರಸಮ ಹೌದಾ? ಓಕೆ, ನೋಡೋಣ. ನೋಡಿ, ಇದೇ ನಮ್ಮ ಕ್ಯಾಂಪ್ ಸೈಟ್. ನಾವು 10 ಡೇಸ್ ಅಥವಾ 7 ಡೇಸ್ ಅಲ್ವಾ, ಮೇ ಬಿ ಹೋಗೋದು ಬರೋದು ಬಿಟ್ಬಿಟ್ಟು 7 ಡೇಸ್ ನಾವಿಲ್ಲಿ ಸ್ಟೇ ಮಾಡೋದು. 7 ಡೇಸ್ ಇಲ್ಲಿ ನಾವು ಸ್ಟೇ ಆಗಬೇಕು. ಹಲೋ, ಏನು ಪೂಜೆ ಮಾಡ್ತಿದ್ಯಾ? ಹಸು ಹೆಸರೇನು? ಗೌರಿ. ಗೌರಿ. ಇಲ್ಲ, ನಾವು ಗೌರಿ. ಅದು ಗಂಗೆ, ಅದು ತುಂಗೆ. ಗೌರಿ ಗುರ್ರ ಅಂತ. ಸರಿ, ಬನ್ನಿ. ಏನಕ್ಕೆ ಬಂದಿದ್ದೀವಿ ಇಲ್ಲಿಗೆ? ಜಸ್ಟ್ ಸೈಟ್ ಸೀಯಿಂಗ್. ಊಟ ಇನ್ನ ಅಕ್ಕಿ ಬಂದಿಲ್ಲ ಫ್ರೆಂಡ್ಸ್ ಇನ್ನ. ಸ್ವಲ್ಪ ಒಂದು ರೌಂಡ್ ಹಾಕೋಬರೋಣ ಊರೆಲ್ಲ ಅಂತ ಬರ್ತಿದ್ವಿ. ಹೌದಾ? ನಂಗೆ ಊರಲ್ಲಿ ಇಷ್ಟ ಆಗಿದ್ದಂದ್ರೆ ಮನೆಗೂ ಈ ಥರ ನೆಲ್ಲಿ ಇದೆ ಫ್ರೆಂಡ್ಸ್. ಅಲ್ಲಿ ನಮ್ಮನೆ ಇವಾಗ ಅಲ್ಲೂ ಮಾಡಿದಾರಲ್ವಾ, ಪೈಪ್ ಬಂದಿದೆ, ಬಟ್ ಈ ಥರ ಇನ್ನೂ ನೆಲ್ಲಿ ಹಾಕಿಲ್ಲ. ನಮ್ಮ ಮನೆ ಹತ್ರ ಬಂದಿದೆ, ಒಂದೊಂದು ಮನೆಗೆ ಒಂದೊಂದು ಪೈಪ್ ಲೈನ್ ಬಂದಿದೆ. ಕೊಡಿ, ಒಂದ್ಸಲ ಮಾಡ್ತಾಳೆ.
ಎಲ್ಲ ರೂಢಿ. ನಿಧಾನ ಮಾಡು. ನೋಡಿ ನಮ್ ಚಾಲು ರಾಗಿ ಚಚ್ತಿದ್ದಾಳೆ. ಇವಾಗ ಇದನ್ನೆಲ್ಲ ಏನು ಹಂಗ್ ಮಾಡ್ಬೇಕಲ್ಲ, ಇದು ಗಾಳಿಗೆ ಗಾಳಿ ತೂರ್ಬಿಟ್ಟು ಜಾಗಡಿ ಹಿಡ್ಕೊಂಡು ಮಳೆ ಬಂದ್ಬಿಟ್ಟಲ್ಲ ನೆಂದಿ ಉದುರ್ಬಿಟ್ಟಿರೋದು. ಸಾಕು ಭಾಷೆಲ್ಲ ತುಂಬಾ ಚೆನ್ನಾಗಿ ಮಾಡ್ತೀಯ. ಬಾ ನಾವು ಬೆಂಗಳೂರು ಸೈಡ್. SFS ಕಾಲೇಜಿಂದ ಬಂದಿದ್ದೀವಿ. ಮಾಡ್ತೀವಿ ನಾವೆಲ್ಲ. ನೆಕ್ಸ್ಟ್ ನೋಡಿ ನಮ್ಮ ದೀಪ ಅವ್ರು ಮಾಡ್ತಿದ್ದಾರೆ ತುಂಬಾ ಚೆನ್ನಾಗಿ. 2 ಮುದ್ದೆ ಆಗುತ್ತೆ ದೀಪ ಮಾಡೋದು. ಹೌದು ದೀಪ. 2 ಮುದ್ದೆ ಮಾಡ್ಕೊಡ್ತಾಳೆ. ಸಾಕ್ ಬಾ ಆಯ್ತು ಮುದ್ದೆ. ನಿಮ್ಮ ಅಜ್ಜಿ ಡೈಲಿ ಬರ್ತಿರ್ತೀವಿ. ಅವ್ರಿಗೆ ಬಿಟ್ಟೈತೆ ಅಜ್ಜಿ, ಹೂವು ಬಿಟ್ಟೈತಲ್ಲ. ಎಲ್ಲರೂ ತಿಂಡಿ ತಿನ್ಕೊ ಬರ್ತಾರೆ ಅಡಿಗೆ ಆಗಿಲ್ಲ ಅಂತ. ಯಾಕಕ್ಕೆ ಏನಾಯ್ತಕ್ಕ? ಥ್ಯಾಂಕ್ಸ್ ಯು ಅಕ್ಕ. ಬಾಯ್. ಕುರ್ಕುರೆ ಕೊಟ್ರೆ ಅಷ್ಟೇ ವಿಡಿಯೋ, ಇಲ್ಲಾಂದ್ರೆ ಕಟ್ಟು ನಿಜ. ಕುಡಿಲಿ. ಬಾಯ್. ನೋಡಿ ಊರು ಹೆಂಗಿದೆ ಅಂತ. ಚೆನ್ನಾಗಿದೆ ಅಲ್ವಾ? ವ್ಯೂ ಮತ್ತೆ ಸಕ್ಕತ್ತಾಗಿದೆ. ತುಂಬಾ ಇಷ್ಟ ಆಗ್ತಿದೆ. ಇಲ್ಲೊಬ್ರು ಅಜ್ಜಿ ಇದಾರೆ, ಬಾ ಮಾತಾಡ್ಸ್ಕೊಬ್ರ. ಆಯ್ ಅಜ್ಜಿ, ಚೆನ್ನಾಗಿದ್ದೀರಾ? ಆಯ್ತಜ್ಜಿ, ಏನ್ ಮಾಡ್ತಿದ್ದೀರಾ ಕೆಲಸ? ಬಿಡ್ಸ್ಕೊಡ್ಬೇಕಾ? ಹೇಳಿ ಬಿಡ್ಸ್ಕೊಡ್ತೀವಿ. ಆಯ್ತಾ ಅಜ್ಜಿ, ಕಾಫಿ ಊಟ? ನೋಡಿ ನಾವಿನ್ನ ಇಲ್ಲೇ 1 ವಾರ ಇರ್ತೀವಿ ನಿಮ್ಮೂರಲ್ಲಿ. ಬೆಂಗಳೂರು ಸೈಡ್ ಅವರು. ಅಯ್ಯೋ ಅಡಿಗೆ ಮಾಡ್ತಾ ಇದ್ದಾರೆ. ಮಾಡ್ತೀವಿ ನೀವು. ಇಲ್ಲ ಹೌದಾ? ನಾವೇ ಮಾಡ್ಕೊಂಡ್ ತಿನ್ಬೇಕು. ಎಲ್ಲ ಒಂದೇ ತಗೊಳ್ಬೇಕು, ಬೇರೆ ಬೇರೆ ಮಾಡ್ಕೋಬೇಕು. ಎಲ್ಲ ಒಂದೇ ತರ. ಆ ಸತಿ ಬಟರ್ ಬಂದಿದ್ರು ಕಣ, ಬಟರ್ ಮಾಡಿದ್ರು. ಹೌದಾ? ನಮ್ದಿಲ್ಲ. ಬೇರೆ ಕಾಲೇಜಲ್ಲಿ ಬಂದಿದ್ರ ಅಜ್ಜಿ? ಬೇರೆ ಕಾಲೇಜವ್ರು ಬಂದಿರೋದು. ಯಾವ ಕಾಲೇಜವ್ರು? ನೋಡ ಅಮ್ಮನ ಕೇಳೋದು ಗೊತ್ತಿದೆ. ಅಮ್ಮ ಇಸ್ಕೂಲಲ್ಲಿ ಅಡುಗೆ ಮಾಡ್ತಾ ಇದ್ವಿ. ನನ್ಗೆ ಗೊತ್ತಿಲ್ಲ ಅಜ್ಜಿ. ಅಂದ್ರೆ ನಾವೇ ಬರ್ತಾರೆ ಇಲ್ಲಿ, ನಾವೇ ಮಾಡ್ಕೊಂಡ್ ತಿನ್ಬೇಕು. ಆವಾಗ ತಾನೇ ನಾವು ಕಲಿಯೋದು ಕೆಲಸ ಎಲ್ಲ. ಹಳ್ಳಿ ವಾತಾವರಣ ಹೆಂಗಿರುತ್ತೆ ಅಂತ ನಾವು ಅದಕ್ಕೆ ಅಡ್ಜಸ್ಟ್ ಆಗ್ಬೇಕು. ಸ್ವಲ್ಪ ಹೆಲ್ಪ್ ಮಾಡ್ಕೊಡ್ಬೇಕು. ನಾವು ಕೆಲಸ ಮಾಡ್ಬೇಕು. ಅದನ್ನೆಲ್ಲ ನಾವು ಮಾಡಕ್ಕೆ ಬಂದಿರೋದು. NSS ಕ್ಯಾಂಪು ಅಂತ ಎಲ್ಲ ಯೂನಿಟಿಯಾಗಿ ಒಗ್ಗಟ್ಟಾಗಿ ಎಲ್ಲ ಮಾಡ್ಕೊಂಡು ಹೋಗೋ ಥರ. ಎಲ್ಲ ಅವ್ರವ್ರು ಮಾಡ್ಕೊಟ್ರೆ ಏನಕ್ಕೆ ಸುಮ್ಮನೆ ಬಂದು ಹೋಗಿ ತಿಂದು ಹೋಗೋದು. ನಾವೇ ಮಾಡ್ಕೊಳ್ಳೋದು. ಒಂದೊಂದು ಟೀಮ್ ಅಷ್ಟೇ. ಬೇರೆ ಊರ್ ಕಡೆ ಹೋಗಿದ್ವಿ, ಆನೆಕಲ್ಲು ಒಳಗಡೆ ಹೋಗಿದ್ವಿ. ಯಲವನಾಥ ಅಂತ ಫುಲ್ ಕಾಡೊಳ್ಳಿ. ಅಲ್ಲಿ ನಾವೇ ಮಾಡ್ಕೊಂಡಿದ್ವಿ. ಅಲ್ಲೂ ಅದೇ ಅಜ್ಜಿ, ಆರೋಹಳ್ಳಿ ಸೈಡೇ. ಅದು ಆರೋಹಳ್ಳಿ ಸೈಡೇ ಬರುತ್ತಲ್ಲ ಯಲವನಾಥ, ಗೊತ್ತಿಲ್ವಾ? ಯಲವನಾಥ ಅಲ್ಲಿ ಹೋಗಿದ್ವಿ ಲಾಸ್ಟ್ ಇಯರ್. ಅಲ್ಲಿ ಎಲ್ಲ ಚೆನ್ನಾಗಿ ನೋಡ್ಕೊಂಡಿದ್ವಿ. ಆ ಥರ. ಬಾಯ್. ಬರ್ತೀವಿ ನಾಳೆ. ತುಂಬಾ ದೂರನಾ? ಅಯ್ಯೋ, ಎಲ್ಲರೂ ತಿಂಡಿ ತಿನ್ಕೊಂಡು ಬರ್ತಿದ್ದಾರೆ. ನಾವ್ ಯಾವಾಗ ಹೋಗ್ತಾ? ಇವಾಗ ನಾವು ಅರೆ ಶಜ್ ಯಾಕೆ ನೋಡಿ ಎಷ್ಟು ಡೌನ್ ಇದೆ ರೋಡು. ಇನ್ನೂ ತುಂಬ ದೂರ ಇದೆ ಅಂತ ಅಂಗಡಿ. ಹೊಟ್ಟೆ ಹಸಿತಿದೆ, ಹೋಗಿ ತಿಂಡಿ ತಗೊಳ್ತಾ ಇದ್ದೀವಿ. ಇಲ್ಲೆಲ್ಲ ಫುಲ್ ಮನೆಗಳು ಕಟ್ಕೊಬಿಟ್ಟಿದ್ದಾರೆ ಅಲ್ಲ ಇವಾಗ ಹೊಸ್ದಾಗಿ.
ನೋಡಿ ಶಾಲು ನಂಬರ್ ಬರಿತಾ ಇದ್ದಾಳೆ ಅಂಗಡಿಯಲ್ಲಿ. ಅಂಗಡಿಯವ್ರ ನಂಬರ್ ಅಂತ ಇದು. ಆಮೇಲೆ ಏನು ತೋರ್ಸೋದು ಬೇಡ. ನೋಡಿ ಎಷ್ಟು ಐಟಮ್ ತಗೊಂಡಿದ್ದೀವಿ. ಏನೇನು ಕುರ್ಕುರೆ, ಬಿಸ್ಕೆಟ್, ಬಟಾಣಿ. ಬಟ್ ಫೋನ್ ಪೇ ಆಗ್ತಿಲ್ಲ. ಏರ್ಟೆಲ್ ಇಲ್ಲಿ ನೆಟ್ವರ್ಕ್ ಸಿಗಲ್ಲ. ಫೋನ್ ಪೇ ಮಾಡಕ್ ಆಗ್ತಿಲ್ಲ. ಏನು ಮಾಡೋದು? ನನ್ನ ಫೋನ್ ಬಿಟ್ಟು ಇಲ್ಲ. ಆಯ್ತಾ ಮಾಡಿದ್ದು? ಓ ಶಾಲು ಇದೊಂದ್ಸಲ ಟ್ರೈ ಮಾಡ್ತಾಳೆ ಈಗ. ಯಾರು ಹೊಡಿತೀಯಾ? ಎಲ್ಲ ಹೋಯ್ತು ಬಾ ಸಾಕ್ ಬಾ ಹೋಗೋಣ. ಚೆನ್ನಾಗಿ ಹೊಡೆದೆ. ಎಲ್ಲೂ ಹೋಗ್ಬಿಟ್ಟಿದೆ. ಬಾಯ್ ತೊಳೆ ತಿಂಡಿ ಇರು ಎಲ್ಲಿ ಬಿಡು ಇರು ತಗೊಳ್ಳೆ. ನೋಡಿ ಕೋತಿಗಳು ಜಾಸ್ತಿ ಇಲ್ಲಿ ಕಾಟ ಕೊಡ್ತಾ ಇದಾವಂತೆ ಮನೆ ಮೇಲೆ ಕುತ್ಕೊಂಡು. ಬಾಯ್ ಮಾಡು ಇಲ್ಲಿ. ಬಾಯ್ 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 ಇಲ್ಲಿ ನೋಡು, ಮೇಲೆ ನೋಡು. ಏನ್ ಕೆಳಗಡೆ ಏನೈತೆ? ಏನೈತೆ ಕೆಳಗಡೆ? ಶಾಲು ಬಂತು. ಶಾಲು ತಿನ್ನತ್ತ ಪಾಪು. ಯಾಕೆ ಮಕ್ಳು ನೋಡಿಲ್ಲ ಶಾಲು ನೀನು? ಮಕ್ಳು ಬಟಾಣಿ ತಿನ್ನುತ್ತೆ, ಬಿಸ್ಕೆಟ್ ತಿನ್ನುತ್ತೆ, ಆಮೇಲೆ ಶೇಂಗಾನು ತಿನ್ನುತ್ತೆ, ಎಲ್ಲ ತಿನ್ನುತ್ತೆ. ತಿನ್ಸೋಗು. ಓಕೆ ಫ್ರೆಂಡ್ಸ್, ಸ್ವಲ್ಪ ತಿನ್ಬಿಟ್ಟು ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಹಾಯ್ ಸಿರಿ, ಯಾಕೆ ಇಷ್ಟು ಸಣ್ಣ ಆಗ್ಬಿಟ್ಟಿದೀವಿ ಒಂದಿನಕ್ಕೆ? ಓಹೋ, ನನಗೂ ಸ್ವಲ್ಪ ಹೇಳ್ಕೊಂಡು ಮೇಂಟೈನ್ ಮಾಡ್ತೀನಿ. ಅದೇ ಸಪ್ರೇಟ್ ಬ್ಲಾಗ್ ಮಾಡ್ತೀನಿ. ಹೌದಾ? ಯಾವಾಗಾದ್ರೂ ಫ್ರೀ ಇದ್ದಾಗ ಹೇಳು, ಸಪ್ರೇಟ್ ಬ್ಲಾಗ್ ಮಾಡೋಣ ಆಯ್ತಾ? ದೀಪ ತಿಂದ್ರಾ? ಏನು ತಿಂದ್ರಿ? ಚೆನ್ನಾಯ್ತಾ? ಹೊಟ್ಟೆ ತುಂಬ ತಿಂದಾ? ಮತ್ತಿನ್ನೇನು ಸಮಾಚಾರ? ನೆಕ್ಸ್ಟ್ ಪ್ರೋಗ್ರಾಮ್ ಏನು? ಇವಾಗ ಮತ್ತೆ ಕೆಲಸ ಮಾಡಿಸ್ತಾರೆ ನೋಡಿ ಫ್ರೆಂಡ್ಸ್, ಒಳಗಡೆ ಹೋಗ್ಬಿಟ್ಟು ಮತ್ತೆ ಎಲ್ಲ ಗುಡಿಸ್ತವ್ರೆ, ಕ್ಲೀನ್ ಮಾಡ್ತಿದ್ದಾರೆ. ಹೆಂಗೋ ಸದ್ಯ ಇಲ್ಲೆಲ್ಲ ಆಟ ಆಡ್ತಾ ಇದ್ದಾರೆ. ಇನ್ನು ಸ್ವಲ್ಪ ಜನ ತಿನ್ನೋರು ತಿಂತಾ ಇದ್ದಾರೆ. ಅದೇ ಇನ್ನೇನು ಪೂಜಾ? ಏನೋ ಊಟಕ್ಕೆ ಮಧ್ಯಾಹ್ನದಿಂದ ವೆಯ್ಟ್ ಮಾಡಿ ಇವಾಗ ಊಟ ಮಾಡಿದ್ದೀವಿ, ಸಮಾಧಾನ ಆಗ್ತಿದೆ. ಇವಾಗ ಏನಂದ್ರೆ ಏನೋ ಫಾಲಿನ್ನು ಗ್ರೂಪು ಅದೆಲ್ಲ ಮಾಡಿಸ್ತಾರೆ. ನಾಳೆಯಿಂದ ಒಂದೊಂದೇ ಕೆಲಸಗಳು ಸ್ಟಾರ್ಟ್ ಆಗುತ್ತೆ. ಫುಲ್ ಎಕ್ಸೈಟ್ಮೆಂಟಾ? ಏನು ಎಕ್ಸೈಟ್ಮೆಂಟ್ ಕೆಲಸ ಮಾಡಕ್ಕ? ಎಂಜಾಯ್ ಮಾಡ್ತೀಯಾ ಇಲ್ವಾ? ಎಂಜಾಯ್ ಮಾಡಿ, ಫುಲ್ ಎಂಜಾಯ್. ಹೌದಾ? ನೋಡೋಣ ಎಷ್ಟು ಎಂಜಾಯ್ ಮಾಡ್ತೀಯಾ. ತುಂಬ ಎಂಜಾಯ್ ಮಾಡ್ತಿದ್ರು ಎಲ್ಲರಿಗಿಂತ ಜಾಸ್ತಿ ತಾನೇ. ಆ್ಯಕ್ಚುಲಿ ನಾವು ಎಂಜಾಯ್ ಮಾಡ್ತಾ ಇರೋದು ಅಷ್ಟೇ, ಶ್ರಮದಾನ ಮಾಡ್ತೀವಿ, ಅಷ್ಟೇ ಎಂಜಾಯ್ ಮಾಡ್ತೀವಿ, ಅಷ್ಟೇ ಎಂಟರ್ಟೈನ್ಮೆಂಟ್ ಕೊಡ್ತೀವಿ, ಎಲ್ಲದರಲ್ಲಿ ಇದ್ದೀವಿ. ಹಾಯ್ ಶಿಲ್ಪಕ್ಕ. ಹಾಯ್, ಆಯ್ತಾ ಊಟ? ಊಟ ಚೆನ್ನಾಯ್ತಾ? ಏನು ತಿಂದ್ರಿ? ನೀವೆಲ್ಲ ಏನು ತಿಂದ್ರು? ಸೂಪರ್ ಡೈಲಾಗ್. ಪುಳಿಯೋಗರೆ ತಿಂದ್ರಾ? ಮತ್ತೆ ಇನ್ನೇನಕ್ಕ ಸಮಾಚಾರ? ಕಳೆ ಬೀಜ ಸಿಕ್ತಾ ಇಲ್ವಾ? ಯಾಕೆ ಸ್ವಲ್ಪ ಹಾಕ್ಸ್ಕೊಂಡಿದ್ದು ಸಿಕ್ತಾ? ಏನು ಸರಿ ಫ್ರೆಂಡ್ಸ್, ಆಮೇಲೆ ಸಿಗುವ. ಊಟ ಎಲ್ಲ ಮುಗೀತು, ಫ್ರೀ ಬಿಟ್ಟಿದ್ದಾರೆ ಎಲ್ಲರಿಗೂ ಫ್ರೀ ಬಿಟ್ಟಿದ್ದಾರೆ. ಸೊ ಅದಕ್ಕೆ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಕುತ್ಕೊಂಡು. ಇಲ್ಲಿ ಮಕ್ಕಳು ಆಡೋಂಥ ಎಲ್ಲ ಜೋಕಾಲಿ, ಜಾರ ಬಂಡಿ, ತಿರುಗು ಬಂಡಿ ಎಲ್ಲ ಇದೆ. ಅದೆಲ್ಲ ನಾವು ಆಡ್ತಾ ಇದ್ದೀವಿ. ನೋಡಿ ಫ್ರೆಂಡ್ಸ್, ಎಲ್ಲರೂ ಕುತ್ಕೊಂಡು ಮಾತಾಡ್ತಾ ಇದ್ದಾರೆ, ಎಲ್ಲ ಆಟ ಆಡ್ಕೊತಿದ್ದಾರೆ, ಸ್ವಲ್ಪ ಜನ ಗೇಮ್ ಮಾಡ್ತಿದ್ದಾರೆ. ಇಲ್ಲಿ ನೈಟ್ ಊಟಕ್ಕೆ ಅಡುಗೆ ನಡೀತಿದೆ. ಇನ್ನು ಮಿಕ್ಕಿದವರೆಲ್ಲ ಅವ್ರ ಪಾಡಿಗೆ ಅವ್ರು ಮಾತಾಡಿಕೊಂಡು ಅಡುಗೆ ಆಗೋವರೆಗೂ ಕುತ್ಕೊಂಡಿದ್ದಾರೆ. ಅಡುಗೆ ಆದಮೇಲೆ ಫಾಲಿನೆಲ್ಲ ಇರುತ್ತೆ, ಅದೆಲ್ಲ ಆದಮೇಲೆ ಮಲ್ಕೊಂಡು ಬೆಳಗ್ಗೆ 5 ಗಂಟೆಗೆ ಎದ್ದೇಳೋದು. ಸೊ ಏನು ಅಡುಗೆ ಮಾಡ್ತಿದ್ದಾರೆ ಇವತ್ತು ಅಂತ ನೋಡೋಣ ಬನ್ನಿ. ಹಾಯ್ ಪೂಜಾ. ಹಾಯ್ ದೀಪ. ಎಲ್ಲರದು ಊಟ ಆಯ್ತಾ?
10ಗೆಲ್ಲ ಊಟ ಆಯಿತು. ಹ್ಞೂ ಊಟ ಆಗಿ ಅದೇ ಫಾಲೋಯಿಂಗ್ ಲೀಡರ್ಸ್ ಹ್ಞೂ ಗ್ರೂಪ್ ಎಲ್ಲ ಮಾಡಿದ್ರು. ಹ್ಞೂ ಮಾಡಿಬಿಟ್ಟು ಲೀಡರ್ಸ್ಗೆಲ್ಲ ಕ್ಲಾಸ್ ತಗೊಂಡಿದ್ದಾರೆ ಹೆಂಗೆ ಮಾಡಬೇಕು ಏನೇನು ಅಂತ. ಹಾಂ ಎಲ್ಲ ಆಗಿದೆ ಆಲ್ರೆಡಿ. ಹ್ಞೂ ಇನ್ನೇನು ಮಲ್ಕೊಳೋದೇನಾ? ಬನ್ನಿ ಹೋಗಿ ಮಾಡ್ಕೊಳ್ಳೋಣ. ಬ್ಲಾಗ್ ಕತ್ಲು ಕಾಣಿಸ್ತಲ್ಲ ಇನ್ನು. ಅಣ್ಣ ಒಂಥರ ಯಾರೇ ದುಡ್ಡಲ್ಲಿದ್ರು ಅಣ್ಣ ಹತ್ರ ಬನ್ನಿ ನಗ್ಸ್ಬಿಡ್ತಾರೆ, ಸಮಾಧಾನ ಮಾಡ್ತಾರೆ ಅಷ್ಟೇ. ಆಮೇಲೆ ಗುಡ್ ಪರ್ಸನ್, ಗುಡ್ ಹಾರ್ಟೆಡ್ ಪರ್ಸನ್ ಭಾರ್ಗವಣ್ಣ ಅಂತ ನಮ್ಮ ಸೀನಿಯರ್. ಬಟ್ ಲಾಸ್ಟ್ ಬರ್ತೀರಲ್ಲ ನಾವು ಕೇಳಿದ್ರೆ ನಾವೇನು ಕೇಳಿದ್ರೆ NSS ಕಡೆ. ಆಮೇಲೆ ನಾವು ಕರೆದ್ರು ಬನ್ನಿ ಎಲ್ಲ ಚೆನ್ನಾಗಿ ನಡೆಸ್ಕೊಡಿ ಅಣ್ಣ. ಲೈಕ್ ಹೆಂಗಂದ್ರೆ ನಮ್ಮ ಬಿಗ್ ಬ್ರದರ್ ಥರ ಅಣ್ಣ. ಲುಕ್ಕಿಂಗ್ ಹಂಗೆ ತಾನೇ ಇರೋದು ನಿಮ್ಮ ಲುಕ್ಕು, ನಿಮ್ಮ ಪರ್ಸನಾಲಿಟಿ. ಎಲ್ಗೋ ಕರ್ಕೊಂಡು ಹೋಗ್ತಿದ್ದೀರಾ? ಸರಿ ಆಯಿತು, ಬಾಯ್, ಗುಡ್ ನೈಟ್. ಆಗಿದೆ, ಸೊ ಮಲ್ಕೊಂಡು ಇನ್ನು ಮಿಕ್ಕಿದ್ದು ನಾಳೆ ಮಾಡಿ. ಸರಿ ಬಾಯ್ 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 ಬಾಯ್, ಗುಡ್ ನೈಟ್. ಗುಡ್ ನೈಟ್, ಸಿ ಯು ಟುಮಾರೋ.